ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಒಬ್ಬರನ್ನ ಸಂದರ್ಶನ ಮಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದ್ರು ಸರ್ ಬನ್ನಿ ಸರ್ ಈ ಕಡೆ. ಇವ್ರು ಕರಿಬೇಕು ನನಗೆಲ್ಲ. ಹೌದು, ಹೆಸರು ಬನ್ನಿ ಸರ್. ಇವ್ರ ಹೆಸರು ರೋಲ್ ಅಂತ. ಚಿಕ್ಕ ಮಗು ಇದ್ದಂಗಿಂದ ಸಾಕ್ತಿರೋದು ನಾವು. ಚಿಕ್ಕ ಮಗು ನೋಡಿ. ಇವತ್ತು ಪ್ರಾಣಿಗಳಂತ ಅಂದರೆ ಯಾರ ಮೇಲೆ ಯಾವ ರೀತಿಯಾಗಿ ಪ್ರೀತಿ ಹುಟ್ಟುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಾಯಿ ಸಾಕೋರು ನೋಡಿದ್ದೀರಿ, ಬೆಕ್ಕು ಸಾಕೋರು ನೋಡಿದಿರಿ, ಹಲವಾರು ಡಿಫ್ರೆಂಟ್ ಪಕ್ಷಿಗಳೆಲ್ಲ ಸಾಕಿದ್ದೀರಿ. ಆದರೆ ಕೋಳಿ ಅಂತ ನೋಡಿದಾಗ ಎಷ್ಟೋ ಜನಕ್ಕೆ ಕೋಳಿ ನೋಡಿದಾಗ ಜಾಸ್ತಿ ಒಂಥರ ಆಸೆ. ಆದರೆ ಇವರು ಈ ಕೋಳಿಯನ್ನು ಇಷ್ಟೊಂದು ನೀಟಾಗಿ ಇಷ್ಟೊಂದು ಚೆನ್ನಾಗಿ ಸಾಕಿದ್ದಾರೆ ಅಂತ ಅಂದರೆ ನನ್ನ ಕಸ್ಟಮರು ಕರ್ಕೊಬಂದೆ, ಸರ್ ಏನು ಸರ್ ಕೋಳಿ ಸಾಕೊಂಡಿದ್ದೀರಾ ಅಂತ. ಅವರು ಇಲ್ಲ, ನಮಗೆ ಈ ರೀತಿಯಾಗಿ ಇದರಿಂದ ಒಳ್ಳೆ ಪ್ರೀತಿ ಸಿಗ್ತಾ ಇದೆ, ಪ್ರೀತಿ ಕೊಟ್ಟು ಸಾಕ್ತಾ ಇದೀವಿ, ನಮ್ಮ ಮನೆಯಲ್ಲೇ ಒಂದು ಆಗಿ ಇದು ಸಾಕ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಸರ್ ಇದು ಹೆಸರು ರೋಲ್ ಅಂತ. ಕೂಗಿದ್ರೆ ರಿಯಾಕ್ಟ್ ಮಾಡುತ್ತೆ, ಹೇಳ್ದಂಗೆ ಕೇಳುತ್ತೆ. ಒಬ್ಬರು ಕುಕ್ಕಿಲ್ಲ ಇದುವರೆಗೂ, ಇಲ್ಲಿಗೂ ಕುಕ್ಕಿಲ್ಲ, ಯಾರಿಗೂ ಇರುತ್ತೆ ಅವಾಗ ಹೊಸೊಬ್ರಿಗೆ. ಬಟ್ ಈಗ ಸ್ವಲ್ಪ ಒಳ್ಳೆಯವನಾಗಿದ್ದಾನೆ. ಎಷ್ಟು ವರ್ಷ ಸರ್ ಇದಕ್ಕೆ? 3 ವರ್ಷ. ಮಾರ್ಚ್ 5th ಬರ್ಡೇ ಎಲ್ಲ ಮಾಡ್ತೀರಾ? ಓಕೆ ಓಕೆ, ಸಖತ್ತಾಗಿದೆ ಸರ್ ಇದು. ನೋಡಿದಾಗ ಅಲ್ಲ ಜನ ನೋಡಿದವ್ರಿಗೆ ಏನನ್ಸುತ್ತೆ, ಇಷ್ಟೊಂದು ಚೆನ್ನಾಗಿದೆಯಲ್ಲ ಕೋಳಿ, ಆಹಾ ಅಂತಾರೆ. ಆದರೆ ಇವರು ಇಷ್ಟೊಂದು ಪ್ರೀತಿ ಕೊಟ್ಟು ಸಾಕಿದಾರಲ್ಲ, ಇದು ಗ್ರೇಟ್ ನಿಜವೂ. ಇಲ್ಲ, ಸಾಕಿರೋದು ನಾನಲ್ಲ, ಮಗಳು ಸಾಕಿರೋದು. ಎಕ್ಸ್ಪ್ಲೇನ್ ಮೇಡಮ್. ಇವಳು ಓಕೆ ಸರ್, ಇದಕ್ಕೆ ಆಯುಷ್ಕೊಂದು ಎಷ್ಟು ವರ್ಷ ಇದೆ ಸರ್ ಇದಕ್ಕೆ? 12 ವರ್ಷ. 12 ವರ್ಷ. 9ರಿಂದ 12 ವರ್ಷ. 9ರಿಂದ 12 ವರ್ಷ. ಇದಕ್ಕೆ ಟ್ರೀಟ್ಮೆಂಟ್ ಏನಾರು ನಾವು ಯಾವ್ದು ಬೇರೆ ಕೋಳಿ ಒಂದು ಜೊತೆ ಬಿಟ್ಟಿಲ್ಲ ಇದಕ್ಕೆ ನಾವು. ಅದಕ್ಕೆ ದಿನ ಹಂಗೆ ಏನು ಇನ್ಫೆಕ್ಷನ್ ಆಗಿಲ್ಲ. ಬರೀ ಇದು ಮಾತ್ರ ಬೆಳೀತಾ ಇರತ್ತೆ ನೋಡಿ. ಇದು ಬೆಳೀತಾ ಇರುತ್ತೆ. ಇದು ಬೆಳೀತಾ ಇರುತ್ತೆ. ಇದು ವರ್ಷಕ್ಕೊಂದ್ಸತಿ ಬೆಳೀತಿದ್ದು. ಇದನ್ನ ಕಟ್ ಮಾಡಬೇಕು. ಇದು ಫೈಟರ್ ಕೋಳಿನಾ? ಫೈಟರ್ ಕೋಳಿ ಇದು. ಹೌದಾ? ಇದಕ್ಕೆಲ್ಲ ಬೇರೆ ಕಡೆ ಈ ಉಗುರಿಗೆ ಇದು ಕಟ್ಬಿಟ್ಟು, ಬ್ಲೇಡ್ ಕಟ್ಬಿಟ್ಟು ಇದಕ್ಕೆ ಜಗಳ ಆಡಿಸ್ತಾರೆ. ಹೌದು, ಗೊತ್ತಾಯ್ತು. ಅದಕ್ಕೆ ಫೈಟರ್ ಕೋಳಿಗೆ ಈ ಥರ ಮಾಡ್ತಾರೆ. ಹೌದು, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಕೋಳಿ ನೋಡಿ. ಕೊಪ್ಪು ಎಲ್ಲ ನೋಡಿದಾಗ ತುಂಬ ಹೈಟ್ ಬರೋದ ನೋಡಿ. ನೋಡೋಕೆ ಇದ್ದಾನೆ, ಹೈಟ್ ಜಾಸ್ತಿ ಇದೆ. ಎಷ್ಟು ಕೆ ಜಿ ಇರ್ಬೋದು ಸರ್ ಇದು? 4 kg. 4 kg ಇದೆಯಾ? ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನೋಡಿ ಪ್ರಾಣಿ ಪಕ್ಷಿ ಮೇಲೆ ಎಷ್ಟೊಂದು ಪ್ರೀತಿ ಇರುತ್ತೆ ಅನ್ನೋದಕ್ಕೆ ಇವರು ಒಂಥರ ಸಾಕ್ಷಿ. ಅಂತಂದರೆ ಈ ಕೋಳಿ ಸಾಕಿದಾರಲ್ಲ, ಇದೊಂಥರ ಡಿಫ್ರೆಂಟ್ ಪ್ರೀತಿ ಇದು. ಎಷ್ಟೋ ಜನ ಕೋಳಿ ಕಂಡ್ರೆ ಪ್ರೀತಿ ಬೇರೆ ರೀತಿ ಇರುತ್ತೆ. ಆದರೆ ಇವರು ಸಾಕಿ ಇದಕ್ಕೆ ಪ್ರೀತಿ ಕೊಟ್ಟು ಇವರು ಇದರಿಂದ ಪ್ರೀತಿ ತಗೋತಾ ಇದ್ದಾರೆ. ಇದರಲ್ಲಿ ಇವ್ರ ಮನೆಯಲ್ಲೂ ಕೂಡ ಒಂದು ಮೆಂಬರ್ ಆಗಿ ಇದನ್ನು ಸಾಕ್ತಾ ಇದ್ದಾರೆ ಅಂತಂದರೆ ರಿಯಲಿ ಗ್ರೇಟ್ ಇದು. ಓಕೆ ಸರ್, ಹಂಗಾಗಿ ಒಂದು ವಿಡಿಯೋ ಮುಖಾಂತರ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಕೇಳಿದೆ. ಹಾಗಾಗಿ ಇಲ್ಲ ಸರ್ ಮಾಡಿ ಸರ್ ಅಂತ ಹೇಳಿದ್ರು, ಹಾಗಾಗಿ ಮಾಡಿಸ್ತೆ. ಓಕೆ ಸರ್, ರಿಯಾಕ್ಷನ್ ಏನಾರು ಮಾಡಿಸುತ್ತೆ ವೀಕ್ಷಕರಿಗೆ? ಏನಾರು ಯಾರು ಇಲ್ವಲ್ಲ ಇಲ್ಲಿ ಇದ್ರೆ ಇದು ಯಾರು ಇಲ್ಲ ಅಂತಂದ್ರೆ ಕೂಗಿದ್ರೆ ರಿಯಾಕ್ಟ್ ಮಾಡುತ್ತೆ. ಯಾರು ಇಲ್ಲ ಅಂದ್ರೆ ಈಗೆಲ್ಲ ಇದೀವಲ್ಲ ನಾವು ಇಲ್ಲಿ, ಈಗ ರಿಯಾಕ್ಟ್ ಮಾಡಲ್ಲ. ರೋಲ್ಸ್ ಕೋಕಲ್ ಮಾ ಚಿಕ್ಕ ಯು ಕಾಲ್ ಹಿಮ್ ರೋಲ್ ಕೋಕಲ್. You cough. You cough करो. अरे नहीं करना. ಓಕೆ, ಮನೆಗೆ ಯಾರನ್ನ ಬಂದ್ರೆ ರಿಯಾಕ್ಟ್ ಮಾಡುತ್ತೆ. ಮನೆಗೆ ಬಂದ್ರೆ ಮನೆಗೆ ಯಾರನ್ನ ಡೋರ್ ಓಪನ್ ಮಾಡಿದ್ರೆ ಸೌಂಡ್ ಬರುತ್ತಲ್ಲ, ಓಡೋಗುತ್ತೆ ನೋಡಕ್ಕೆ ಯಾರು ಬಂದಿದ್ದಾರೆ ಅಂತ. ಹೌದು, ಹೊಸಬ್ರು ಇದ್ರೆ ಅಲ್ಲೇ ನಿಂತ್ಕೊಳ್ಳುತ್ತೆ, ಬಿಡಲ್ಲ ಒಳಗಡೆ ಬಿಡಲ್ಲ. ಆ ಥರ ಅಂದರೆ ಎಲ್ಲಕ್ಕೊಂದೊಂಥರ ಬುದ್ಧಿ ಇರುತ್ತೆ. ಕೋಳಿ ಅಂತ ಅಂದರೆ ಜನರು ಏನೋ ಕೋಳಿ ಬುದ್ಧಿ ಅಂತಾರೆ, ಆದರೆ ಕೋಳಿಗಿರೋ ಬುದ್ಧಿ ಮನುಷ್ಯರಿಗಿರಲ್ಲ ಒಂದೊಂದು ಟೈಮಲ್ಲಿ. ಆದರೆ ಇದು ನೋಡಿರೋ ಒಂಥರ ಡಿಫ್ರೆಂಟಾಗಿ ಭಾಳ ಚೆನ್ನಾಗಿದೆ. ಇದೇನು ಸರ್ ಇಷ್ಟುದ ಬಂದಿದೆಯಲ್ಲ? ಇದು ಹಂಗೆ ಬೆಳೀತಲ್ಲ ಒಂಚಕ್ಕೆ. ಇದೆಲ್ಲ ಇದು ತದ್ದೇಕ್ ಚಳಿ ಇದ್ದಂಗೆ. ಚಳಿ ಜಾಸ್ತಿ ಆದರೆ ಇದು ನಿಮಗೆ ಬ್ಲ್ಯಾಕ್ ಆಗುತ್ತೆ. ಇದೆಲ್ಲ ಚಳಿ ಕಡಿಮೆ ಇದ್ದರೆ ರೆಡ್ ಆಗುತ್ತೆ. ಇದು ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡ್ಕೊಳ್ತಿತ್ತು. ಆ ಥರ ಚೆನ್ನಾಗಿ ಕಾಣುತ್ತಾ ಇದೆ. ಕೊಪ್ಪು ಅಷ್ಟೊಂದು ಇದಾಗಿದೆ. ಓಕೆ ಸರ್. ಓಕೆ ಸತೀಶ್ ಅವರೇ, ಸಿಗೋಣ. ಓಕೆ, ತುಂಬ ಥ್ಯಾಂಕ್ಸ್ ಸರ್ ಸಂದರ್ಶನ ಕೊಟ್ಟಿದ್ದಕ್ಕೆ.